ಫೈನಲ್ ನೋಟಿಫಿಕೇಷನ್ ಮಾಡಿದ್ದಾರೆ. ಇವತ್ತಿನವರೆಗೆ ಆ ಒಂದು ರೈತರ ನೋವು ಕಳೆದ ಸುಮಾರು 450-470 ದಿನಗಳಿಂದ ನಿರಂತರವಾಗಿ ಅಲ್ಲಿಯ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೃಷಿ ಕೆಲಸಗಳು ನಡೀತಾ ಇದೆ. ತೆಂಗಿನ ತೋಟ, ಅಡಿಕೆ ತೋಟಗಳು, ರೇಷ್ಮೆ ಬೆಳೆ ಬೆಳೆಯತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಹೈನುಗಾರಿಕೆಯಲ್ಲಿ ಈಗ ತಿಂಗಳಿಗೆ 6 ಲಕ್ಷ ಲೀಟ್ರೇನೋ ಹಾಲನ್ನು ಹಾಕ್ತಾಯಿದ್ದೀವಿ ಅಂತಾರೆ. ಅಂಥ ಸ್ಥಳದಲ್ಲಿ ಇವತ್ತು ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಸರ್ಕಾರ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥವ್ರು ಮತ್ತು ಬೆಂಬಲ ಕೊಡಲಿಕ್ಕೆ ಹೋದವರಿಗೆ ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈಗಿನ ಗೃಹ ಸಚಿವರು ಹೊಸದಾಗಿ ಬಂದಿದ್ದಾರೆ, ಈಗ ಅವರ ಹೇಳಿಕೆನೂ ನಾನು ಗಮನಿಸಿದ್ದೇನೆ ದೆಹಲಿಯಲ್ಲಿದ್ದಾಗಲೇ. ಅವರು ಯಾವುದು FIRಗಳನ್ನೇ ಹಾಕಿಲ್ಲ ಅಂತ ಹೇಳಿದ್ರೆ ಇವತ್ತು FIR ಹಾಕಿ ತೆಗೆಸ್ತೀವಿ ಅಂತ ಹೇಳ್ತಾರೆ. ಈ ರಾಜ್ಯದಲ್ಲಿ ಯಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ ಪೊಲೀಸ್ ಇಲಾಖೆಯ ದೌರ್ಜನ್ಯ ಇವತ್ತೇನು ನಡೀತಾ ಇದೆ. ಅದ್ರ ಜೊತೆಗೆ ಕೆಲವು ರೈತ ವಿರೋಧಿ ನೀತಿ ಅನುಸರಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ. ಬಹುಶಃ ಯಾವುದೇ ಆದಿಸೂಚಿಯನ್ನು ಹೊರಡಿಸಿದ್ರು ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡದೆ ಸುಮಾರು 3,500 ರೈತರು ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಡ್ರೈ ಲ್ಯಾಂಡ್ ಇರ್ತಕ್ಕಂಥ ಏರಿಯಾಗಳಿದೆ. ಅದನ್ನು ಇವತ್ತು ಐಡೆಂಟಿಫೈ ಮಾಡಿ ಏನು ಬೇಕಾದರೂ ಅಭಿವೃದ್ಧಿಗೆ ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕೆ ಜಾಗವನ್ನು ಹುಡುಕಲಿ. ಇಲ್ಲಿ ಯಾರು ರೈತರು ನಿಜವಾಗಿ ಇವತ್ತು ನಿಜವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇವತ್ತು ಅಂಥ ರೈತರನ್ನ ಒಕ್ಕಲೆಬ್ಸೋದ್ರಿಂದ ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರೈತರಿಗೆ ಇವತ್ತು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತೀವಿ. ಇವತ್ತು ಆಹಾರ ಉತ್ಪಾದನೆ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ರೀತಿಯ ಒಂದು ತೋಟಗಾರಿಕೆ ಒಂದು ಕೃಷಿ ಕೆಲಸವನ್ನು ನಿರ್ವಹಣೆ ಏನು ಮಾಡ್ತಾ ಇದ್ದಾರೆ, ಆ ಭಾಗದಲ್ಲಿ ಜನ ಇವತ್ತು ಈ ಕೃಷಿಯಿಂದ ಉತ್ತಮವಂತ ಬದುಕನ್ನು ಇವತ್ತು ಅವ್ರು ಕಾಣ್ತಾ ಇದ್ದಾರೆ. ಅಂಥ ಭಾಗದಲ್ಲಿ ಇವತ್ತು ನಾನು ಮಾಡಲೇಬೇಕು ಅಂತ ಹೇಳಿ ಏನು ಹೊರಟಿದ್ದಾರೆ. ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ. ಯಾತಕ್ಕೆ ಮಾಡಿದೆ? ಬೆಂಗಳೂರು ನಗರದಲ್ಲಿ ಒಂದು ಜನಸಂದಣಿ ಒತ್ತಡ, ಬೆಂಗಳೂರು ಒಂದು ಸ್ಯಾಚುರೇಟೆಡ್ ಪಾಯಿಂಟ್ಗೆ ನಾವು ಡೆವಲಪ್ಮೆಂಟಲ್ಲಿ ನಾವು ರೀಚ್ ಆಗಿದ್ದೇವೆ. ಅದರಿಂದ ಬೆಂಗಳೂರಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ಸು ವಿರೋಧ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳು ಸ್ಪಂದಿಸಿ ಆ ಒಂದು ಯೋಜನೆ ಮಾಡ್ತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ರು. ಈಗಿನ ಸರ್ಕಾರದಲ್ಲಿ ಏನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ಇವತ್ತೇನು ವಿಸ್ತರಣೆ ಮಾಡಿ ಈ ರೀತಿಯ ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಅಲ್ಲಿಯ ರೈತರು ಅವ್ರಿಗಿರ್ತಕ್ಕಂಥದ್ದು ಈಗ ಕಾನೂನು ಹೋರಾಟ ಮಾಡಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಕಾನೂನಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ. ನಿಮಗೆ ರೈತರ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇಲ್ಲೇ